ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಶ್ರೀರಸ್ತು ಶುಭಮಸ್ತು ಸಾಕಷ್ಟು ಜನರ ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿ. ಈ ಒಂದು ಧಾರಾವಾಹಿಯನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಾರೆ. ಈ ಒಂದು ಕುಟುಂಬ ಆಗಿರ್ಬೋದು, ಮಧ್ಯಮ ವರ್ಗ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಇವೆಲ್ಲವನ್ನ ತಪ್ಪದೇ ನೋಡುವಂತಹ ವೀಕ್ಷಕ ಬಳಗ ಇದೆ. ಆದರೆ ಈಗ ಎಲ್ರಿಗೂ ಕೂಡ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಿಂದ ಒಂದು ಶಾಕ್ ಎದುರಾಗಿದೆ. ಅದೇನಪ್ಪಾ ಅಂತಂದ್ರೆ ಶ್ರೀರಸ್ತು ಶುಭಮಸ್ತು ಮುಗಿದು ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು. ಸೀರಿಯಲ್ನಲ್ಲಿ ಹೊಸ ಟ್ವಿಸ್ಟ್ ಕೊಡೋ ಮೂಲಕ ಈ ಒಂದು ಸೀರಿಯಲ್ ಮುಗಿಯುತ್ತೆ ಅನ್ನುವಂಥ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸೀರಿಯಲ್ ಮುಗಿಯುತ್ತಾ? ಯಾವಾಗ ಮುಗಿಯುತ್ತೆ? ಕಾರಣ ಏನು? ಇದರ ಕ್ಲೈಮ್ಯಾಕ್ಸ್ ಏನಾಗ್ಬೋದು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಪ್ರತಿಯೊಂದು ಸೀರಿಯಲ್ಗಳಿಗೂ ಒಂದು ರಹಸ್ಯ ಇಟ್ಟಿರಲಾಗುತ್ತೆ. ಆ ರಹಸ್ಯ ಗೊತ್ತಾಗ್ಬಿಟ್ರೆ ಆ ಸೀರಿಯಲ್ ಮುಗಿದಂತೆಯೇ ಸ್ನೇಹಿತರೆ. ಆ ಗುಟ್ಟು ಪ್ರೇಕ್ಷಕರಿಗೆ ತಿಳಿದಿದ್ರೂ ಕೂಡ ಧಾರಾವಾಹಿಯ ಮನೆ ಮಂದಿಗೆ ತಿಳಿಯೋದಕ್ಕೆ ಕೆಲವೊಮ್ಮೆ 8 ರಿಂದ 10 ವರ್ಷಗಳಾಗೋದು ಕೂಡ ನಾವು ನೋಡ್ತೀವಿ. ಆದರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಈಗಲೇ ಭಾರಿ ಟ್ವಿಸ್ಟ್ ಕೊಡಲಾಗಿದ್ದು, ಇದರ ಒಂದು ಪ್ರೋಮೋ ಬಿಡುಗಡೆ ಮಾಡಿರುವಂಥದ್ದು ನೀವು ನೋಡಿರ್ಬೋದು. ಬಹುಶಃ ಎಲ್ಲರೂ ಕೂಡ ಇಷ್ಟು ಬೇಗ ಈ ಧಾರಾವಾಹಿ ಮುಗಿಸ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ನೋಡೋದಾದ್ರೆ ಇಲ್ಲಿ ಶಾರ್ವರಿಯದ್ದೇ ಸೀಕ್ರೆಟ್ ಸ್ನೇಹಿತರೆ. ಗಂಡನ ಅಣ್ಣ ಮಾಧವ್, ಆತನ ಮೊದಲ ಪತ್ನಿ ಸುಮತಿ ಹಾಗೆ ಮಕ್ಕಳನ್ನ ಸರ್ವನಾಶ ಮಾಡೋದಕ್ಕೆ ಭೀಕರ ಆಕ್ಸಿಡೆಂಟ್ ಮಾಡಿಸಿದ್ದಾಳೆ ಶರ್ವರಿ. ಇದನ್ನ ನಾವು ಸೀರಿಯಲ್ನಲ್ಲಿ ನೋಡ್ಬೋದು, ಪ್ರೋಮೋದಲ್ಲಿ ನೋಡ್ಬೋದು. ಆದರೆ ಆಕೆಯನ್ನ ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಗೌರವಿಸ್ತಾ ಇದ್ದಾರೆ. ಈ ಒಂದು ವಿಷಯ ಗಂಡ ಮಹೇಶ್ಗೆ ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಇದೊಂದೇ ರಹಸ್ಯವನ್ನೇ ಸೀರಿಯಲ್ನಲ್ಲಿ ಎಳಿತಾ ಬರಲಾಗಿತ್ತು. ಯಾವಾಗ ಈ ಸೀರಿಯಲ್ ಮುಗಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಒಂದಷ್ಟು ಜನ ಇವರ ಒಂದು ಬಂಡವಾಳ ಬಯಲಾದರೆ ಈ ಸೀರಿಯಲ್ ಮುಗಿದಂತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಸೊ ಇಷ್ಟು ದಿನಗಳ ಕಾಲ ಈ ರಹಸ್ಯವನ್ನು ಎಳ್ಕೊಂಡು ಬಂದಿದ್ರು. ಉಳಿದ ದೃಶ್ಯಗಳೆಲ್ಲ ಕೂಡ ಸೈಡ್ ಕತೆ ಅಂತಾನೆ ಹೇಳ್ಬೋದು. ಈ ಅಪಘಾತವನ್ನು ತಮ್ಮ ತಂದೆಯೇ ಮಾಡಿಸಿದ್ದಾನೆ ಅನ್ನುವಂಥ ಕಾರಣಕ್ಕೆ ಅವಿ ಹಾಗೆ ಅಭಿ ತಂದೆಯ ವಿರುದ್ಧ ತಿರುಗಿ ಬಿದ್ದಿದ್ರು. ಸೊ ಚಿಕ್ಕಮ್ಮ ಶಾರ್ವರಿಯೇ ಸರ್ವಸ್ವ ಅಂದ್ಕೊಂಡಿದ್ರು. ಇದೇ ಕಾರಣಕ್ಕೆ ಶರ್ವರಿಯ ಗುಟ್ಟು ರಟ್ಟಾದರೆ ಅಲ್ಲಿ ಕತೆ ಮುಗಿದಂತೆ. ಅದು ಅಷ್ಟು ಸುಲಭ ಕೂಡ ಅಲ್ಲ ಬಿಡಿ. ಯಾಕಂತಂದರೆ ಅವರೇ ಡಿಸೈಡ್ ಮಾಡಬೇಕು ಯಾವಾಗ ಇದು ಟೆಲಿಕಾಸ್ಟ್ ಆಗಬೇಕು ಅನ್ನುವಂಥದ್ದು. ಆದರೆ ಸ್ನೇಹಿತರೆ, ಇದೀಗ ಬಿಡುಗಡೆಯಾಗಿರುವಂಥ ಪ್ರೋಮೋ ನೋಡಿದ್ರೆ ತುಳಸಿ ಪೂಜೆ ಮುಗಿಸ್ತಿದ್ದಂತೆ ಸಂಪೂರ್ಣ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮಹೇಶ್ ಪತ್ನಿಗೆ ಹೇಳಿದ್ದಾನೆ. ಅಷ್ಟಕ್ಕೂ ಅಚ್ಚರಿಯ ವಿಷಯ ಏನಪ್ಪಾ ಅಂತಂದ್ರೆ, ಈಕೆ ಆಕ್ಸಿಡೆಂಟ್ ಮಾಡಿಸಿದ್ದು ಮಾಧವ್ ಪತ್ನಿ ಸುಮತಿಗೆ ಮನೆಯಲ್ಲಿ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ ಅವಳ ಮುಂದೆಯೇ ತಲೆಬಾಗಿ ಎಲ್ಲರೂ ಕೂಡ ಮರ್ಯಾದೆ ಕೊಡ್ತಾರೆ. ನಾನು ಆ ಮನೆಯ ಸೊಸೆ, ಆದರೆ ನನಗೆ ಯಾರೂ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಅದಕ್ಕಾಗಿ ಕೊಲೆ ಮಾಡಿಸಿದೆ ಅಂತ ಎಷ್ಟು ಸಲೀಸಾಗಿ ಹಿಂದೆ ಒಪ್ಕೊಂಡಿದ್ಲು. ಸೊ ಪೂಜೆ ಮುಗಿತಿದ್ದಂತೆ ಶಾರ್ವರಿ ನಾನು ಸತ್ಯವನ್ನ ಹೇಳಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಎಲ್ಲರ ಎದುರು ಸತ್ಯ ಹೇಳ್ತಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಪ್ರೋಮೋ ನೋಡಿದಾಗ ಅದರ ಪ್ರೋಮೋವನ್ನ ಜಿ ಕನ್ನಡ ವಾಹಿನಿ ಬಿಡುಗಡೆ ಮಾಡಿತ್ತು. ಸೊ ಶಾರ್ವರಿ ನಿಜಕ್ಕೂ ಸತ್ಯ ನೋಡಿದ್ರೆ ಸೀರಿಯಲ್ ಮುಗಿದಂತೆ. ಅದು ಕೂಡ ಖಂಡಿತ ಸಾಧ್ಯ ಇಲ್ಲ. ಅವಳು ಬೇರೆ ಏನನ್ನೋ ಹೇಳ್ತಾಳೆ, ಅಂದರೆ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡ್ತಾಳೆ, ಅಥವಾ ಅವರು ಹೇಳುವಂಥ ಮಧ್ಯದಲ್ಲಿ ಇನ್ನೇನೋ ನಡೆದು ಅವಳು ಈ ವಿಷಯವನ್ನು ಹೇಳೋದಕ್ಕೆ ಆಗದೆ ಏನಾದರೂ ಒಂದು ಅಡೆತಡೆ ಬರುವಂಥ ಚಾನ್ಸಸ್ ಇದೆ ಅಂತ ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತಾರೆ. ಅಷ್ಟಕ್ಕೂ ಆಗುತ್ತೇನು ಸೀರಿಯಲ್ನಲ್ಲಿ ನಾವು ತಿಳಿಬೇಕಷ್ಟೇ ಸ್ನೇಹಿತರೆ. ಸದ್ಯಕ್ಕೆ ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸೀರಿಯಲ್ ಕಂಪ್ಲೀಟ್ ಆಗಿ ಮುಗಿಯುತ್ತಾ? ಇಷ್ಟು ಬೇಗ ಏನಕ್ಕೆ ಮುಗಿಯುತ್ತೆ? ಏನಾದರೂ ಬೇರೆ ಟ್ವಿಸ್ಟ್ ಸಿಗಬಹುದಾ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಸೀರಿಯಲ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ನೀವು ಕೂಡ ಅನ್ಕೊಂಡಿದ್ರಾ ಶ್ರೀರಸ್ತು ಶುಭಮಸ್ತು ಪ್ರೋಮೋ ಬಿಟ್ಟಂತ ಸಂದರ್ಭದಲ್ಲಿ ಈ ಸೀರಿಯಲ್ ಮುಗದೇ ಹೋಗುತ್ತೆ, ಶಾರ್ವರಿ ಎಲ್ಲ ಕೂಡ ಬಾಯ್ ಬಿಡ್ತಾಳೆ, ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ, ಈ ಸೀರಿಯಲ್ ಈ ವಾರದೊಳಗೆ ಮುಗಿಯುತ್ತೆ ಅಂತ ನೀವು ಅನ್ಕೊಂಡಿದ್ರಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.